ಹಾಯ್, ತಮಗೆಲ್ರಿಗೂ ನಮಸ್ಕಾರ. ನಾನಿವತ್ತು ವಿಟಮಿನ್ ಎ ಕೊರತೆಯಿಂದ ಉಂಟಾಗುವ ಇರುಳಾಂಧತೆ ಅಥವಾ ಇರುಳುಗುರುಡುತನದ ಬಗ್ಗೆ ಹೇಳಲಿಕ್ಕೆ ಬಂದಿದ್ದೀನಿ. ನಾನು ಇದೇ ವಿಷಯವನ್ನು ಯಾಕೆ ಆಯ್ಕೆ ಮಾಡಿಕೊಂಡೆ ಅಂತಂದರೆ, ಜಗತ್ತಿನ ಅಪೌಷ್ಟಿಕತೆಯಲ್ಲಿ ಭಾರತ 3ನೇ ಸ್ಥಾನದಲ್ಲಿದೆ. ಅಂದರೆ 3 ಜನ ಅಪೌಷ್ಟಿಕ ಮಕ್ಕಳು ಇದ್ದರೆ ಅದರಲ್ಲಿ ಒಂದು ಮಗು ಭಾರತದ್ದಾಗಿರುತ್ತೆ ಅಂತ. ಇದನ್ನು ನಾವೆಲ್ಲರೂ ಗಂಭೀರವಾಗಿ ಪರಿಗಣನೆ ಮಾಡಲೇಬೇಕು. ಇನ್ನು ಈ ವಿಟಮಿನ್ ಎ ಕೊರತೆಯಿಂದ ಈರುಳುಗುರುಡುತನ ಬರುತ್ತದೆ ಅಂತ ನಮಗೆಲ್ಲರಿಗೂ ಗೊತ್ತು. ಆದರೆ ಈ ಈರುಳುಗುರುಡುತನ ಹೇಗೆ ಬರುತ್ತದೆ, ವಿಟಮಿನ್ ಎ ಕೊರತೆಯಿಂದನೇ ಯಾಕೆ ಬರುತ್ತದೆ ಅನ್ನೋದ್ರ ಬಗ್ಗೆ ನಾವಿಲ್ಲಿ ತಿಳ್ಕೊಳ್ಳಿಕ್ಕೆ ಇಷ್ಟಪಡ್ತೀನಿ. ವಿಟಮಿನ್ ಎ ಕೊರತೆ ಕಣ್ಣಿನ ರೆಟಿನಾದಲ್ಲಿನ ರೋಡಾಪ್ಸಿನ್ ಎಂಬ ಒಣದ್ರವ್ಯದ ಉತ್ಪಾದನೆಯನ್ನು ಕುಂಠಿತಗೊಳಿಸೋದ್ರಿಂದ ಈರುಳುಗುರುಡುತನ ಉಂಟಾಗ್ತದೆ. ಕಡಿಮೆ ಬೆಳಕಿನಲ್ಲಿ ಅಥವಾ ರಾತ್ರಿ ನೋಡಲು ಅಗತ್ಯವಾದ ಈ ಒಣದ್ರವ್ಯ ಇಲ್ಲದೆ ಕಣ್ಣು ಹೊಂದಾಣಿಕೆ ಮಾಡಿಕೊಳ್ಳಲು ಸಾಧ್ಯ ಆಗೋದಿಲ್ಲ. ಇನ್ನು ಈ ವಿಟಮಿನ್ ಎ ಕೊರತೆಯನ್ನು ನಾವು ಹೇಗೆ ಪೂರೈಕೆ ಮಾಡಿಕೊಳ್ಬಹುದು ಅಂತಂದರೆ, ಗಜ್ಜರಿ, ಪಾಲಕ್, ಮೊಟ್ಟೆ, ಮೀನು, ಹಾಲು ಮತ್ತು ಹಸಿರು ಮತ್ತು ಹಳದಿ ತರಕಾರಿಗಳನ್ನು ಯಥೇಚ್ಛವಾಗಿ ಸೇವನೆ ಮಾಡೋದ್ರಿಂದ ನಾವು ವಿಟಮಿನ್ ಎ ಕೊರತೆಯಿಂದ ಪಾರಾಗಬಹುದು. ಇಷ್ಟಲ್ಲದೆ ವಿಟಮಿನ್ ಎ ಕೊರತೆ ನಮ್ಮ ಕಣ್ಣಿನ ತೇವಾಂಶವನ್ನು ಹಿಡಿದಿಡುವಲ್ಲಿ ಸಹಾಯ ಮಾಡ್ತದೆ. ಅದಕ್ಕಾಗಿ ನಾವು ಬಡ ಮಕ್ಕಳಿಗೆ, ಕಡಿಮೆ ಆದಾಯದ ಕುಟುಂಬಗಳಲ್ಲಿಯೇ ಈ ಇರುಳಾಂಧತೆ ಜಾಸ್ತಿ ಕಾಣಿಸಿಕೊಳ್ಳೋದ್ರಿಂದ ನಾವು ಈ ಆಹಾರವನ್ನು ಸಂಪ್ರದಾಯದ ಹೆಸರಿನಲ್ಲಿ, ಧಾರ್ಮಿಕ ಆಚರಣೆಗಳ ಹೆಸರಿನಲ್ಲಿ, ಕೆಲವೊಂದು ಸಲ ನಾವು ಹಬ್ಬದ ರೂಪದಲ್ಲಿ ಆಚರಿಸುವ ನಾಗರ ಪಂಚಮಿಯಿಂದ ಹಾಲನ್ನು ಹುತ್ತಕ್ಕೆ ಅಥವಾ ಕಲ್ ನಾಗಪ್ಪನಿಗೆ ಎರೆಯೋದನ್ನು ಬಿಟ್ಟು ಅದನ್ನು ಬಡ ರೋಗಿಗಳಿಗೆ, ಮಕ್ಕಳಿಗೆ, ಅಗತ್ಯವಿರುವವರಿಗೆ ಪೂರೈಸಿದರೆ ಆ ದೇವರು ನಮ್ಮನ್ನು ಮೆಚ್ಚಿಕೊಳ್ತಾನೆ ಅನ್ನೋದನ್ನು ಹೇಳ್ತಾ, ಈ ಜಗತ್ತಿನ 3ನೇ ಸ್ಥಾನದಲ್ಲಿರುವ ಭಾರತವನ್ನು ನಾವು ದೂರ ಮಾಡಬೇಕಾಗಿದೆ. ಈ ಅಪೌಷ್ಟಿಕತೆ ವಿರುದ್ಧ ಹೋರಾಡಲು ಸರ್ಕಾರ ಬೇಕಾಗಿಲ್ಲ, ಪ್ರತಿಯೊಬ್ಬರೂ ಇದಕ್ಕೆ ಮುಂದಾಗಬೇಕು ಅಂತ ಹೇಳ್ತಾ ನನ್ನ ಮಾತುಗಳನ್ನು ಮುಗಿಸ್ತೀನಿ. ಇನ್ನೊಂದು ವಿಟಮಿನ್ ಜೊತೆಗೆ ತಮ್ಮ ಎದುರುಗಡೆ ಮತ್ತೆ ಬರ್ತೀನಿ. ಧನ್ಯವಾದಗಳು.